ಏನಕ್ಕ ಇದು? ಈ ಸಂಬಂಧ ಕೂಡೋದೇ ಇಲ್ಲ ಅಂತಂದೆ, ಆದ್ರೆ ಏನಿದು? ಹುಡುಗ ಹುಡುಗಿ ಇಬ್ರು ಒಪ್ಕೊಂಡ್ಬಿಟ್ರು. ಆದ್ರೂ ಕುಟದವನು ಕಣೋ ನೀನು. ಸ್ವಲ್ಪ ಕಾಯಿ, ನಾನು ಹಾಕಿರೋ ಬಾಂಬು ಸರಿಯಾದ ಸಮಯಕ್ಕೆ ಸಿಡಿಯತ್ತೆ. ಈ ದೀಪ ಈಗಲೇ ಆರೋಗ್ಬೇಕಾ? ಯಾರಾದ್ರೂ ಬಂದ್ಬಿಟ್ರೆ ಏನೋ ಗತಿ. ಅಯ್ಯೋ ಅಕ್ಕ, ಇವಳು ತಂಗಿ ಬರ್ತಾವಳಕ್ಕ. ಇವಳು ಬರ್ತಾ ಇರೋದು ನೋಡಿದ್ರೆ ಇವಳನ್ನೇ ಹುಡ್ಕೊಂಡ್ ಬರ್ತಿದ್ದಾಳೆ ಅಂತ ಅನಿಸ್ತಿದೆ. ಕಿಟ್ಟಿ, ಅವಳು ಬಂದ್ಬಿಟ್ರೆ ದೊಡ್ಡ ಎಡ್ವಟ್ಟಾಗೋಗ್ಬಿಡುತ್ತೆ ಕಣೋ. ಖಂಡಿತ ಅವಳಿಗೆ ಇದು ಡಿವೋರ್ಸ್ ಪೇಪರ್ಸ್ ಅನ್ನೋದು ಗೊತ್ತಾಗೋಗುತ್ತೆ. ಆಮೇಲೆ ಈ ಜನ್ಮದಲ್ಲಿ ಈ ಪ್ರೇಮ ಆ ಪೇಪರ್ಸ್ ಮೇಲೆ ಸೈನ್ ಮಾಡಲ್ಲ. ಈಗ ಏನ್ ಮಾಡೋದಕ್ಕ? ಅವಳು ಬರೋಷ್ಟರಲ್ಲಿ ಸೈನ್ ಆದ್ರೆ ನಾವು ಉಳ್ಕೊಂಡ್ವಿ, ಇಲ್ಲಾಂದ್ರೆ ಮುಗೀತಕ್ಕ ನಮ್ಮ ಪ್ಲಾನು. ಕೊಡಿರಿ, ನಾ ಹಚ್ತೀನಿ. ಈಗ ಸಮಾಧಾನನಾ? ತಗೊಳ್ಳಿ, ಸೈನ್ ಮಾಡಿ. ಉರ್ವಿ, ಯಾಕೆ ಇಷ್ಟೊಂದು ಅವಸರ ಮಾಡ್ತಿದ್ಯಾ? ಅದು
ಅದು ನಾನು ಅರ್ಜೆಂಟಾಗಿ ಆಚೆ ಹೋಗ್ಬೇಕಿತ್ತು ಅದಕ್ಕೆ ನಿಮ್ಗೆ ಅರ್ಜೆಂಟ್ ಮಾಡ್ದೆ. ಸೈನ್ ಮಾಡಿ. ನಿಂಗೆ ತುಂಬಾ ಅರ್ಜೆಂಟ್ ಇದೆ ಅನ್ಸುತ್ತೆ ಪೂರ್ವಿ, ಅದಕ್ಕೆ ಎಷ್ಟೊಂದು ಅವಸರ ಮಾಡ್ತಿದ್ಯಾ. ಕೊಡು. ಆ ಪೆನ್ನ ಲಿಂಕ್ ಇತ್ತಾ? ಚೆಕ್ ಮಾಡಿದ್ಯಾ? ಅಕ್ಕ ಎಲ್ಲಿದ್ಯೆ? ಕಾವ್ಯ, ದೇವ್ರ ಮನೇಲಿದ್ದೀನಿ ಬಾ. ಬಂದೇ ಇರು. ಕಿಟ್ಟಿ ಹೋಗಿ ಬಂದ್ರೆ ಕೆಲಸ ಕೆಟ್ಟೋಗುತ್ತೆ. ಹೇಗಾದ್ರೂ ಮಾಡಿ ತಡಿ ಹೋಗು. ನಾನು ಹೇಗೆ ತಡೀಲಿ ಅಕ್ಕ? ಹೇಗಾದ್ರೂ ಮಾಡಿ ತಡಿ. ಏನಾಗಿದೆ ನಿಮ್ಗೆ? ಯಾಕೆ ಹೀಗೆ ಬೆಚ್ಚಬೀಳೋ ತರ ಮಾಡಿದ್ರಿ? ಅದು ಅದು ಏನು ನನಗೆ ಆವಾಜ್ ಆಗ್ತಾ ಇದೆಯಾ? ಏನಂದ್ರೆ ನಾನು ಆವಾಜ್ ಹಾಕ್ತಿದ್ದೀನ? ನೀವು ಸಡನ್ ಆಗಿ ಎದ್ರಿಗೆ ಬಂದ್ರಲ್ಲ, ಅದಕ್ಕೆ. ನೀನು ನಿಮ್ಮ ಅಕ್ಕ ಸೇರ್ಕೊಂಡು ಏನೋ ಕಿತಾಪತಿ ಮಾಡ್ತಿದ್ದೀರಾ ಅಂತ ಅನಿಸ್ತು, ಅದಕ್ಕೆ ಬಂದೆ. ಕಿತಾಪತಿ ಮಾಡಕ್ ಬರೋದೆಲ್ಲ ನಿಮ್ಗೆನೆ, ನಿಮ್ ಫ್ಯಾಮಿಲಿನೇ ಕಿತಾಪತಿ ಮಾಡಿ ನಮ್ಮ ಅಕ್ಕನ ಮದ್ವೆ ಮಾಡ್ಕೊಂಡು ಈ ಮನೆ ಕರ್ಕೊಂಡ್ ಬಂದಿರೋದು. ಇದೆಲ್ಲ ನಿಮ್ ಹತ್ರ ವಾದ ಮಾಡೋದಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ಲ. ನನಗೆ ತುಂಬಾ ಕೆಲಸ ಇದೆ, ದಾರಿ ಬಿಡಿ. ಪೂರ್ವಿ, ಇಲ್ಲೇ ಸಹಿ ಹಾಕ್ಬೇಕಲ್ವಾ? ಹಾ ಅಲ್ಲೇ ಅತ್ತಿಗೆ, ಅಲ್ಲೇ. ಪಂಚಮಿ, ಬಾಮ ಕೂತ್ಕೋ ಕೂತ್ಕೋ. ಏನಪ್ಪಾ ಮದ್ವೆ ಗಂಡು ನಮ್ಮ ಹುಡುಗಿ ಒಪ್ಗೆನಾ ನಿನ್ಗೆ? ಹೇಳು, ಇಷ್ಟ ಆದ್ಲ ಹುಡುಗಿ? ಹೇಳಪ್ಪ, ನಿನ್ಗೆ ನಮ್ಮ ಹುಡುಗಿ ಓಕೆನಾ? ಓಕೆ ನನಗೆ. ಪಂಚಮಿ, ನಿನ್ಗೆ ನಮ್ಮ ಹುಡುಗ ಓಕೆನಾ? ಹೇಳಮ್ಮ, ನಮ್ಮ ಹುಡುಗ ನಿನ್ಗೆ ಇಷ್ಟ ಆದ್ನಾ? ಹೇಳಮ್ಮ, ಹುಡುಗ ಇಷ್ಟ ಆದ್ನಾ? ಏನಕ್ಕ ಇದು? ಈ ಸಂಬಂಧ ಕೂಡೋದೇ ಇಲ್ಲ ಅಂತಂದೆ, ಆದ್ರೆ ಏನಿದು? ಹುಡುಗ ಹುಡುಗಿ ಇಬ್ರು ಒಪ್ಕೊಂಡ್ಬಿಟ್ರು. ಆದ್ರೂ ಕುಟದವನು ಕಣೋ ನೀನು. ಸ್ವಲ್ಪ ಕಾಯಿ, ನಾನು ಹಾಕಿರೋ ಬಾಂಬು ಸರಿಯಾದ ಸಮಯಕ್ಕೆ ಸಿಡಿಯತ್ತೆ. ಇನ್ನೇನು ಹುಡುಗ ಹುಡುಗಿ ಇಬ್ರು ಒಪ್ಕೊಂಡ್ಮೇಲೆ ವಾಲ್ಗ ಊದ್ಸದೆ. ವಾಲ್ಗ ಊದ್ಸೋಣ, ಅದಕ್ಕಿಂತ ಮುಂಚೆ ಒಂದಷ್ಟು ವಿಷಯಗಳು ಮಾತಾಡೋದಿತ್ತು. ಏನ್ ವಿಷಯಮ್ಮ? ಏನ್ ಮಾತಾಡ್ಬೇಕಾಗಿತ್ತು? ಓ,
ಎಂಗೇಜ್ಮೆಂಟ್ ಮುಂಚೆ ಮದ್ವೆ ಯಾವತ್ತು ಅಂತನಾ? ನೀವೇನು ಚಿಂತೆ ಮಾಡಬೇಡಿ, ನಮ್ ಜ್ಯೂಸ್ ಹತ್ರ ಮಾತಾಡಿ ನಿಮ್ಗೊಂದಿನ ತಿಳಿಸ್ತೀನಿ. ಸರಿನಾ? ಇಲ್ಲ ಇಲ್ಲ, ನಾನು ಆ ವಿಷಯದ ಬಗ್ಗೆ ಹೇಳ್ತೀನಿ. ಮತ್ತೇನ್ ಬೇರೆ ವಿಷಯ? ಇದೇನ್ ಹೀಗ್ ಕೇಳ್ತಾ ಇದ್ದೀರಾ? ಒಂದ್ ಮದ್ವೆ ಅಂತ ಅಂದ್ಮೇಲೆ ನಿಶ್ಚಿತಾರ್ಥಕ್ಕೂ ಮುಂಚೆ ಇನ್ನೇನ್ ವಿಷಯ ಕೇಳೋದಿದೆ? ಅದೇ ಕೊಡೋದು ತಗೊಳ್ಳೋದು ಇದ್ದೇ ಇರುತ್ತಲ್ವೇ. ಕಿಟ್ಟಿ, ಬಿತ್ತು ನೋಡು ಬಾಂಬು. ನಮ್ಮ ಮಗಳು ಚೆನ್ನಾಗಿರ್ತಾಳೆ ಅಂದ್ರೆ ನಾವೇನ್ ಬೇಕಾದ್ರೂ ಕೊಡೋದಕ್ಕೆ ರೆಡಿ. ಹಾಗಿದ್ರೆ ಒಳ್ಳೇದೇನೆ. ನಾವೇನು ಕೇಳ್ತಾ ಇದ್ದೀವಿ ಅಂದ್ರೆ, ನಾವ್ ಎಷ್ಟೇ ಆಗ್ಲಿ ಗಂಡಿನ ಕಡೆಯವರು, ಲೈಫಲ್ಲಿ ತುಂಬಾ ಚೆನ್ನಾಗಿ ಸೆಟ್ಲ್ ಆಗಿದ್ದೀವಿ, ಮತ್ತೆ ಸಮಾಜದಲ್ಲಿ ನಮ್ಮದೇ ಆದ ಒಳ್ಳೆ ಗೌರವ ಗಳಿಸ್ಕೊಂಡಿದೀವಿ. ನನ್ ಮಗ ಕೂಡ PhD ಮಾಡಿ ಅವನದೇ ಆದಂತಹ ಸ್ವಂತ ಕಂಪ್ನಿ ಶುರು ಮಾಡಿದಾನೆ. ಹಾಗಾಗಿ ನನ್ ಮಗನ್ಗೆ ಹೆಣ್ ಕೊಡಕ್ಕೆ ನಾ ಮುಂದು ತಾ ಮುಂದು ಅಂತ ಜನ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಆದ್ರೆ ನಾವು ನಮ್ಮಂತಸ್ತಿಗೆ ಒಪ್ಪುವಂತ ಮನೆತನನೇ ಹುಡುಕ್ತಾ ಇದ್ವಿ. ನಮ್ಮ ಅಂತಸ್ತಿಗೆ ಒಪ್ಪುವಂತ ಮನೆತನ ಕೊಡೋದು ತಗೊಳೋದ್ರಲ್ಲೇ ಅಲ್ವಾ ಗೊತ್ತಾಗೋದು. ಹಾಗಾಗಿ ಅದನ್ನ ಸುತ್ತಿ ಬಳಸಿ ಕೇಳೋದೇನಿದೆ? ನೀವು ನಿಮ್ ಮಗಳನ್ ಮದುವೆ ಆಗೋ ನನ್ ಮಗನ್ಗೆ ಎಷ್ಟ್ ಕೊಡ್ಬೋದು, ಎಷ್ಟ್ ಕೊಡಕ್ ಸಾಧ್ಯ? ನಾವ್ ಕೇಳ್ದಷ್ಟು ಕೊಡಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ. ಎಷ್ಟ್ ಕೊಡ್ಬೋದು ಅಂತ ಹೇಳಿ, ಪರವಾಗಿಲ್ಲ.